ಅಲ್ಲ, ಏನಂತ ಹೇಳಿದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಕೆ? ಥೂ, ಏನು ಮಾಡಬೇಕಪ್ಪ, ವಯಸ್ಸೋಗಿರೋರ್ನ ತಗೊಂಡೋಗಿ ಹಿಂಗೆ ಕೂಡಾಕಿ ಏನು ಮಾಡೋದಕ್ಕೆ ಅವ್ರು ಹಿಂಗೆ ಕೂಡಾಕಿದ್ದಾರೆ? ಥೂ, ಭಾಳ ಬೇಜಾರಾಗ್ತೈತೆ ಋತು. ಕಂಪ್ಲೇಂಟ್ ತಗೊಂಡಿದ್ದಾರೆ, ಹುಡುಕ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದ್ರು. ಇನ್ನು ಅವರು ಈಗ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ, ಇನ್ನು ನಾಳೆ ಆಗುತ್ತೆ. ಈಗ ಕಂಪ್ಲೇಂಟ್ ಕೊಟ್ಟು ಬಂದ್ರು ಅವ್ರು ಅದು ಇದು ಅಂತ ಹೇಳಿ ಎಲ್ಲ ತನಿಖೆ ಮಾಡಿ ಅರೆಸ್ಟ್ ಮಾಡೋದಕ್ಕೆ ನಾಳೆ ಆಗುತ್ತೆ. ನಾನೇ ಕಂಡುಹಿಡಿತೀನಿ, ಅವ್ರು ಪೊಲೀಸ್ನವ್ರು ಕಂಡುಹಿಡಿಯೋದಕ್ಕಿಂತ ಮುಂಚೆ ನಾನೇ ಕಂಡುಹಿಡಿತೀನಿ ಅವರು ನಮ್ಮ ತಾತ ಎಲ್ಲೈತೆ ಅಂತ ಹೇಳಿ. ನಾನು ಬಿಡೋದಿಲ್ಲ ಪ್ರವೀಣ್, ನಾನು ಬಿಡೋದಿಲ್ಲ. ಏನಮ್ಮ ಬಂದೆ ನಿಮ್ಮ ತಾತ? ಎಲ್ಲಿ ಬರುತ್ತಾಜಿ, ಮನ್ಯಾಡ್ರು ಕರ್ಕೊಂಡೋಗಿ ಕೂಡಾಕವ್ರೆ ನಮ್ಮ ತಾತನ. ಅದಕ್ಕೆ ಪ್ರವೀಣ್ ನನಗೊಂದು ಇಲ್ಲಿ ನೋಡಿಲಿ, ಒಂದೊಳ್ಳೆ ಐಡಿಯಾ ಇದೆ. ಫೋನಲ್ಲಿ ಅವ್ರ ಫೋನ್ ನಂಬರ್ ಹಾಕ್ಬಿಟ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಏನು ಎಲ್ಲ ನಮಗೆ ಪಕ್ಕ ಡೀಟೇಲ್ಸ್ ತೋರಿಸುತ್ತೆ. ಅಂಥದ್ದೆಲ್ಲ ನೋಡ್ಬೋದು. ಇವಾಗಿನ ಜನ್ರೇಷನ್ನಲ್ಲಿ ಆ ಥರ ಎಲ್ಲ ನೋಡ್ಬೋದು. ಅವ್ರ ಫೋನ್ ನಂಬರ್ ಹಾಕ್ಬಿಟ್ರೆ ಅವ್ರು ಎಲ್ಲಿದ್ದಾರೆ ಏನು ಎಲ್ಲ ಅಡ್ರೆಸ್ ಎಲ್ಲ ಗೊತ್ತಾಗುತ್ತೆ. ಇಂಥ ಹತ್ರನೇ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅವರಿಬ್ಬರು ಫೋನ್ ನಂಬರ್ ಐತೆ ನನ್ನ ಹತ್ರ. ಆ ಫೋನ್ ನಂಬರ್ ಹಾಕ್ಬಿಟ್ಟು ಲೊಕೇಶನ್ ನೋಡ್ಬಿಟ್ಟು ಅವ್ರು ಎಲ್ಲಿದ್ದಾರೆ ಏನು ಅಂತೇಳಿ ಕಂಡುಹಿಡಿಬೇಕು. ಫೋನ್ನಾಗ ಅದು ಹೆಂಗೆ ಕಂಡುಹಿಡಿತೀಯಮ್ಮ? ಫೋನ್ನಾಗ ಅದು ಹೆಂಗೆ ಕಂಡುಹಿಡಿತೀಯಳು? ಬರುತ್ತೆ ಅದ್ರಾಗೆ? ಹೆಂಗೆ ಕಂಡುಹಿಡಿತೀಯ ಋತು ಅದ್ರಾಗೆ? ಒಂದು ಆ್ಯಪ್ ಇದೆ, ಅದು ನೋಡಿದ್ಬಿಟ್ಟು ನಾವು ಅವ್ರ ಫೋನ್ ನಂಬರ್ ಹಾಕಿದ್ರೆ ಅವ್ರು ಇಂಥ ಜಾಗದಲ್ಲೇ ಇದ್ದಾರೆ, ಇಲ್ಲಿದ್ದಾರೆ. ಆ ಫೋನ್ ತಗೊಂಡೋಗಿರ್ತಾರೆ ತಾನೇ ಅವ್ರು. ನಮ್ಮ ತಾತನ ಹತ್ರ ಹೋದಾಗ ಫೋನ್ ತಗೊಂಡೋಗೇ ಹೋಗ್ತಾರೆ. ಆ ಜಾಗಕ್ಕೆ ಹೋದಾಗ ಫೋನ್ ಅಂತೂ ಬಿಟ್ಟೋಗೋದಿಲ್ಲ. ಎಲ್ಲೋದ್ರೂ ಫೋನ್ ಜೊತೆಗೆ ಇದ್ದೇ ಇರುತ್ತೆ. ಫೋನ್ ಇಟ್ಕೊಂಡಿದ್ದಾರೆ ಅಂತಂದರೆ ಅವ್ರು ಎಲ್ಲೋದ್ರೂ ಫೋನ್ ತಗೊಂಡು ಹೋಗೇ ಹೋಗ್ತಾರೆ. ಅದಕ್ಕೆ ಅವ್ರ ಫೋನ್ ನಂಬರ್ ಹಾಕ್ಬಿಟ್ಟು ನಾನು ಕಂಡಿಡ್ತೀನಿ. ಪೊಲೀಸ್ನವ್ರಿಗೆ ರೆಡ್ ಹ್ಯಾಂಡಾಗಿ ಇಟ್ಕೊಡ್ತೀನಿ ನಾನು ನನ್ನ ಮಕ್ಕಳನ್ನ. ಬೆಂಡೆತ್ತು ಬ್ಯಾಂಡೇಜ್ ಹಾಕಿಸ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಋತು ಅಂತ ಕರಿಬೇಡ ಪ್ರವಿ. ಇನ್ನೇನು ಬೇಜಾರಾಗ್ಬಿಡ, ಸುಮ್ಮನೆ. ನಾನೇ ಧೈರ್ಯವಾಗ ಇದ್ದೀನಿ. ನಮ್ಮ ತಾತನ ಹುಡುಕೆ ಹುಡುಕ್ತೀನಿ ಅನ್ನೋದು ನನಗೆ ಧೈರ್ಯ ಐತೆ. ನಮ್ಮ ತಾತನ ಹುಡುಕೆ ಹುಡುಕ್ತೀನಿ. ನೋಡಮ್ಮ, ವಯಸ್ಸೋಗಿರನ್ನ ಕರ್ಕೊಂಡೋಗಿ ಏನವು ಥರ ಆಡ್ತಾವೆ ನನ್ನ ಮಕ್ಕಳು. ಪಾಪ ಯೋಟು ವಯಸ್ಸೋಗೈತಿ. ಒಂದಿಟ್ಟನ ಬುದ್ಧಿ ಬೇಡ್ವಿ. ಕರ್ಕೊಂಡೋಗಿ ಹಿಂಗೆ ಕೂಡಾಕಿ ಉಂಬಕ್ಕಿಕ್ಕಿರೋ ಇಲ್ವೋ ಏನು ಮಾಡಿರೋ ಏನೋ ಮನೆ ಆಡ್ರು ಎಲ್ಗೋ ಹೋಗಿದಾರ ಜೀವರು. ಅಪ್ಪನೂ ಅಮ್ಮ ಅದೇನೋ ಯಾರ ಹತ್ರ ಆದ್ರೂ ಏನೋ ಶಾಸ್ತ್ರ ಅದು ಕೇಳ್ಕೊಂಬತ್ತೀವಿ, ಸಿಗ್ತಾರೋ ಇಲ್ವೋ ಅದು ಇದು ಅಂತ ಹೇಳಿ ಎಲ್ಲಿದ್ದಾರೆ ಏನು ಅದೇನೋ ಮಾಡ್ತಾರಂತಪ್ಪ. ಅದನ್ನೆಲ್ಲ ಕೇಳ್ಬತ್ತೀವಿ ಅಂತ ಹೋಗವ್ರಿ ಇವರು. ಏನಾಯ್ತು ಋತು? ಅದೇ ಚಿಕ್ಕಿ, ಇವಾಗ ನಮ್ಮ ತಾತನ ಕರ್ಕೊಂಡೋಗಿ ಕೂಡಿಟ್ಟವ್ರಲ್ಲ ಇವರು, ಕೂಡಾಕಿದ್ದಾರೆ. ಈ ಚಂದನೂ ನಾವು ಇಬ್ಬರು ಸೇರಿಕೊಂಡು ಕೂಡಾಕ್ಬಿಟ್ಟಿದ್ದಾರೆ. ಅದಕ್ಕೇ ನಾನು ಇವಾಗ ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ಕಂಡುಹಿಡಿಯೋಕ್ಕೆ ಒಂದೊಳ್ಳೆ ಪ್ಲ್ಯಾನ್ ಮಾಡಿದ್ದೀನಿ. ಕಂಡುಹಿಡ್ತೀನಿ, ನಾನು ಬಿಡೋದಿಲ್ಲ. ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ನಮ್ಮ ವೀಕ್ಷಕರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನೊಂದೆರಡು ಮಾತಾಡೋದಕ್ಕೆ ಬಂದಿದ್ದೀನಿ. ಏನಂತಂದರೆ, ಇವತ್ತು ಏನೋ ಸೆಂಟ್ರಲ್ಲಿ ವಿಡಿಯೋ ಮಾಡಬೇಕಾದ್ರೆ ನಡುಮಧ್ಯದಲ್ಲಿ ಏನೋ ಮಾತಾಡ್ತಾ ಇದ್ದಾರಲ್ಲ ಇವರು ಅಂತ ಹೇಳಿ ನೀವು ಬೇಜಾರಾಗ್ಬೋದು. ಬೇಜಾರು ಮಾಡ್ಕೋಬೇಡಿ. ಯಾಕಂತಂದರೆ ಒಬ್ಬೊಬ್ಬರು ಒಂದೊಂದು ವಿಡಿಯೋದಕ್ಕೆ 4-5 ಕಮೆಂಟ್ಸ್ಗಳು ಮಾಡ್ತೀರಾ. ತುಂಬ ಖುಷಿಯಾಗುತ್ತೆ. ಎಷ್ಟು ಅವ್ರ ಪೇಷನ್ಸಿಂದನ ಎಷ್ಟು ಚೆನ್ನಾಗಿ ಕಮೆಂಟ್ಸ್ ಮಾಡ್ತೀರಾ ಅಂದರೆ ನಿಜ ತುಂಬ ಖುಷಿಯಾಗುತ್ತೆ ವೀಕ್ಷಕರೇ. ಅದಕ್ಕೆ ನನಗೆ ಅವ್ರಿಗೆ ಲೈಕ್ ಕೊಡೋಕ್ಕೂ ಸಾಧ್ಯ ಆಗ್ತಾಯಿಲ್ಲ. ಯಪ್ಪ, ನಮ್ಮ ಮಗಳು ಇವಾಗ ಎಷ್ಟು ತೀಡಿಕೆ ಅಂದರೆ ಅಷ್ಟು ತೀಡಿಕೆ ವೀಕ್ಷಕರೇ. ಒಬ್ಬರ ಹತ್ರನೂ ಹೋಗಲ್ಲ. ಇವಾಗಂತೂ ತುಂಬ ತೀಟೆ ಆಗ್ಬಿಟ್ಟೈತಿ. ಯಪ್ಪ ತೀಡಿಕೆ ಅಂದರೆ ಅಷ್ಟಿಷ್ಟು ತೀಡಿಕೆ ಅಲ್ಲ. ಅಯ್ಯೋ, ಗಲಾಟೆ ಜಾಸ್ತಿ. ಅವಳದು ಸ್ವಲ್ಪ ವಿಡಿಯೋದಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಅದನ್ನು ನಮ್ಮ ವೀಕ್ಷಕರು ಸ್ವಲ್ಪ ಕ್ಷಮಿಸ್ಬೇಕು. ಯಾಕಂತಂದರೆ ಮಕ್ಳಿಗಿನ್ನೂ ಗೊತ್ತಾಗೋದಿಲ್ವಲ್ಲ, ಅದಕ್ಕೇ ಏನು ಮಾಡೋದಕ್ಕಾಗೋದಿಲ್ಲ. ನಾನು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮಮ್ಮ ಏನೋ ಮಾಡ್ತಾಯಿದ್ದೆ ಅಂತ ಇನ್ನೂ ಜೋರಾಗಿ ಕಿರ್ಚ್ತಾಳೆ ಅವಳು. ಹಾಗೆ ಮಾಡ್ತಾ ಇದ್ದಾಳೆ ಈ ನಡುವೆ. ಅದಕ್ಕೇ ವಿಡಿಯೋ ನಡುಮಧ್ಯದಲ್ಲಿ ಅವಳದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಅದಕ್ಕೆ ನಮ್ಮ ವೀಕ್ಷಕರೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಒಬ್ಬೊಬ್ಬರು ಎಷ್ಟು ಪೇಷನ್ಸಿಂದ ಕಥೆಯಲ್ಲಿ ಮುಳುಗೋಗಿ ಕತೆ ಬಗ್ಗೆ ಅಂತೂ ತುಂಬ ಚೆನ್ನಾಗಿ ಕಮೆಂಟ್ಸ್ಗಳು ಮಾಡ್ತೀರಾ. ಒಬ್ಬೊಬ್ರು 4-5 ಕಮೆಂಟ್ಸ್ಗಳು ಮಾಡ್ತೀರಾ. ನಿಜ, ನಮಗೆ ಡೈಲಿ ಕಮೆಂಟ್ಗಳು ಮಾಡಿರೋ ಹೆಸರು ನಮಗೆ ಎಲ್ಲ ನೆನಪಿದ್ದಾವೆ. ಮತ್ತೆ ಹೇಳಿದ್ರೆ ನಂದು ಹೇಳಿಲ್ಲ ಅಂತ ಹೇಳಿ ತುಂಬ ಬೇಜಾರಾಗ್ತೀರಾ. ನಿಜವಾಗ್ಲೂ ದಿನ ಕಮೆಂಟ್ ಮಾಡೋರು ನನಗಂತೂ ಹೆಸರು ತುಂಬ ಚೆನ್ನಾಗಿ ಎಲ್ಲರೂ ನೋಡ್ತಾ ಇರ್ತೀನಿ. ಆದರೂ ಲೈಕ್ ಮಾಡೋಕ್ಕೂ ಆಗಲ್ಲ, ಕಮೆಂಟ್ಸ್ ರಿಪ್ಲೈ ಮಾಡೋದಕ್ಕೂ ಆಗಲ್ಲ. ಯಾಕಂದರೆ ತುಂಬ ಕೆಲಸ, ನಾನು ಅಷ್ಟೇ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಏನು ಮಾಡಲಿ. ಇವಾಗ ಎಲ್ಲರೂ ಈ ಕತೆನ ಸ್ವಲ್ಪ ಚೇಂಜ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀರಾ. ಓಕೆ, ಇನ್ನು ಹೋಗ್ತಾ ಚೇಂಜಸ್ ಮಾಡ್ತೀನಿ. ಸದ್ಯಕ್ಕಂತೂ ಜನವರಿವರೆಗೂ ಈ ಕತೆನ ಎಂಡ್ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಇನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಚೆನ್ನಾಗೆ ವಿಡಿಯೋಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನೂ ಚೆನ್ನಾಗಿ ಕತೆ ಮಾಡಬೇಕು ಅಂತ. ಯಾಕಂದರೆ ಇದು ಭಾಳ ಜನ ಈ ಕತೆ ತುಂಬ ಇಷ್ಟಪಡ್ತಾ ಇದ್ದೀರಾ. ಇದೇ ಕತೆ ಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ.
ಅದಕ್ಕೋಸ್ಕರ ಈ ಕತೆ ಅಂತೂ ನಿಲ್ಸೋದಕ್ಕಂತೂ ಸಾಧ್ಯ ಇಲ್ಲ. ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹೋಗ್ತಾ ಹೋಗ್ತಾ ನಮ್ಮ ಮಗಳು ಇನ್ನೂ ದೊಡ್ಡವಳಾಗ್ತಾಳೆ. ಇನ್ನೂ ಒಳ್ಳೊಳ್ಳೆ ಕತೆಗಳು ಮಾಡೋದಕ್ಕೆ ತುಂಬ ಪ್ರಯತ್ನ ಮಾಡ್ತೀನಿ. ತುಂಬ ಪ್ರಯತ್ನ ಮಾಡಿ ನಾನು ಒಳ್ಳೊಳ್ಳೆ ಕತೆಗಳನ್ನ ಹಾಕ್ತಾ ಇರ್ತೀನಿ. ದಯವಿಟ್ಟು ನಮ್ಮ ವೀಕ್ಷಕರ ಸಪೋರ್ಟ್ ಎಲ್ಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ಇದ್ರೇ ನಾನು ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಅನುಕೂಲ ಆಗೋದು. ಇಷ್ಟು 2 ವರ್ಷದಿಂದ ನಮ್ಮ ವೀಕ್ಷಕರು 2 ವರ್ಷದಿಂದ ನೋಡೋರು ಇದ್ದಾರೆ. ಅವಾಗ ಮಾಡ್ತಿದ್ದ ಕಮೆಂಟ್ಸ್ಗಳು ಇವಾಗ ಮಾಡ್ತಾ ಇರೋರು ಯಾವಾಗಲೂ ಮಾಡ್ತಾಯಿದ್ದಾರೆ. 2 ವರ್ಷದಿಂದಲೂ ನಮಗೆ ನಮ್ಮ ವ್ಯೂವರ್ಸ್ ಇದ್ದಾರೆ. ನಿಜ ತುಂಬ ಖುಷಿ ಆಗುತ್ತೆ. ಇವಾಗ ಹಾಗೆ ನಾವು ಸ್ವಲ್ಪ ಹೊಸ ಮನೆ ಕಟ್ತಾ ಇದ್ದೀವಿ. ಮನೆ ಬೇರೆ ಕಟ್ತಾ ಇದ್ದೀವಿ. ಅದೊಂದು ಸ್ವಲ್ಪ ಇವಾಗ ಅಲ್ಲಿ ಕೆಲಸದ ಕಡೆ ಬೇರೆ ಹೋಗ್ತೀವಿ. ಮನೆ ಕಟ್ಟೋ ಹತ್ರ ಸ್ವಲ್ಪ ಹೊಸ ಮನೆ ಹಾಕ್ತಾಯಿದ್ದೀವಿ. ಅದಕ್ಕೆ ಹೊಸ ಮನೆ ಆದಮೇಲೆ ಬೇಕಾದರೆ ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲಾಗನ್ನು ಮಾಡ್ತೀನಿ ಅಷ್ಟೊತ್ತಿಗೆ ನನ್ನ ಮಗಳು ದೊಡ್ಡವಳಾಗಿರ್ತಾಳೆ. ಇದಕ್ಕೆಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ಇದ್ರೇ ನಾವು ಇನ್ನೂ ಏನಾದ್ರೂ ಮುಂದೆ ಹೊಸದು ಟ್ರೈ ಮಾಡೋದಕ್ಕೆ ಸಾಧ್ಯ ಆಗೋದು. ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮದು ಹೊಸ ಮನೆಗೆ ಹೋದ್ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸದ್ಯಕ್ಕಿರೋದು ನಮ್ಮದು ಹಳೆ ಮನೆ. ಹಳೆ ಮನೆಯಲ್ಲಿ ಏನು ಮಾಡೋದಕ್ಕೂ ಆಗೋಲ್ಲ. ಅದಕ್ಕೆ ಇನ್ನು ಮನೆ ನಮ್ಮದು ಇನ್ನೂ ಒಂದು 2-3 ತಿಂಗಳು ಬೇಕು ಕಂಪ್ಲೀಟ್ ಆಗೋಕ್ಕೆ. ಆವಾಗ ನಾನೆಲ್ಲ ನಮ್ಮ ಮನೆ ವಿಡಿಯೋ ಎಲ್ಲನ ಕಂಪ್ಲೀಟಾಗಿ ಮಾಡಿ ಹಾಕ್ತೀನಿ. ಓಕೆ ವೀಕ್ಷಕರೇ, ಇಷ್ಟು ಹೇಳೋದಕ್ಕಂತ ಹೇಳಿ ಬಂದೆ. ವಿಡಿಯೋ ನಡುಮಧ್ಯದಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಆಯಿತು, ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಹೇಳಲೇಬೇಕು. ನಮ್ಮ ವೀಕ್ಷಕರು ತುಂಬ ಬೇಜಾರಾಗ್ತಾರೆ, ಕಮೆಂಟ್ಸ್ಗಳು ಮಾಡ್ತಾ ಇರ್ತಾರೆ, ಇವರೇನು ರಿಪ್ಲೈ ಮಾಡೋದಿಲ್ಲ ಅಂತೇಳಿ. ಅದಕ್ಕೆ ಅವಾಗ ವೀಡಿಯೋದಲ್ಲಿ ಹೇಳ್ತೀನಿ ಬೇಜಾರಾಗ್ತಾರೆ ಅಂತ ಹೇಳಿ. ಯಾಕಂದರೆ ಅಡ್ಜಸ್ಟ್ ಮಾಡ್ಕೊಳ್ಳೋರು ಇರ್ತಾರೆ, ಒಬ್ಬೊಬ್ಬರು ನೀವೇನೇ ಅಂದರೂ ಕಮೆಂಟ್ಸ್ಗಳು ರಿಪ್ಲೈ ಮಾಡಲ್ಲ ಅನ್ನೋರು ಇರ್ತಾರೆ. ಒಬ್ಬೊಬ್ಬರಿಗೆ ಗೊತ್ತು, ಅವ್ರಿಗೆ ಚಿಕ್ಕ ಪಾಪು ಇದೆ, ಅವರಿಗೆ ರಿಪ್ಲೈ ಮಾಡೋದಕ್ಕಾಗೋದಿಲ್ಲ ಅಂತ ಒಬ್ಬೊಬ್ರಿಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಎಲ್ರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಎಲ್ಲ ನಮ್ಮ ವೀಕ್ಷಕರಿಗೆ. ಓಕೆ ವೀಕ್ಷಕರೇ, ಧನ್ಯವಾದಗಳು. ತಾತನ ಕರ್ಕೊಂಡು ಕೂಡಿಟ್ಟಿದ್ದಾರಲ್ಲ, ಅದಕ್ಕೆ ಅದನ್ನೆಲ್ಲ ಹೇಗೆ ಕಂಡಿಡಿಬೇಕು ಅಂತ ಹೇಳಿ ನೋಡ್ತಾ ಇದ್ದೀನಿ ಮೀನಾಚಿಕ್ಕಿ. ಅಲ್ಲ ನೋಡಪ್ಪ, ಅವ್ರಿಗೇನು ಅನ್ಸೋದಿಲ್ವ ಅಂತ ವಯಸ್ಸಾಗಿರೋರ್ನು ಕರ್ಕೊಂಡು ಕೂಡ ಹಾಕಿದಾರಲ್ಲ. ಅಯ್ಯೋ ಅವರೆಂಥ ನನ್ನ ಮಕ್ಕಳಪ್ಪ, ಎಂತೆಂಥ ಜನ ಇಲ್ಲೋಡು. ಯಪ್ಪ ವಿಚಿತ್ರ ಕಣ ಋತು. ಆಸ್ತಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಆಸ್ತಿಗೋಸ್ಕರ ಮಕ್ಕಳು ಮರಿ ತಂದೆ ತಾಯಿ ಬಂಧು ಬಳಗ ಏನು ನೋಡೋದಿಲ್ಲ. ಆಸ್ತಿ ಆಸ್ತಿ ಆಸ್ತಿ. ದುಡ್ಡು ಬೇಕಲ್ಲ ಇವಾಗ. ಈಗ ಮೈ ನೋಯಿಸ್ಕೊಳಕ್ಕೆ ದುಡಿಯೋಕ್ಕಂತೂ ಯಾರೂ ಇಷ್ಟಪಡೋದಿಲ್ಲ. ಆರಾಮಾಗಿ ದುಡ್ಡು ಬರಬೇಕು, ಕೂತ್ಕೊಂಡಿದ್ದಾಗೆ ಆರಾಮಾಗಿರಬೇಕು, ಈ ರೀತಿ ಯೋಚನೆ ಮಾಡ್ತಾರೆ. ಎಲ್ಲ ಹಾಗೇನೆ. ಎಲ್ಲ ಹಾಗೆ ಯೋಚನೆ ಮಾಡೋದು. ಪುಕ್ಸಟೆ ದುಡ್ಡು ಬರಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಾನು ಕಂಡಿಡಿದಲ್ಲೇ ಬಿಡಲ್ಲ. ನಾನು ಅವ್ರ ನಂಬರೆಲ್ಲ ಹಾಕಿ ಕಂಡು ಹಿಡಿತೀನಿ. ರೆಡ್ ಹ್ಯಾಂಡಾಗಿ ಕೊಟ್ಟೆ ಹಿಡ್ಕೊಡ್ತೀನಿ. ಇವತ್ತೇ ಹಿಡಿತೀನಿ. ಇವತ್ತೇನೆ ನಮ್ಮ ತಾತ ಎಲ್ಲೈತೆ ಅಂತ ಹೇಳಿ ನಾನು ಕಂಡು ಹಿಡಿದು ಪೊಲೀಸ್ನರ್ಗ ನನ್ನ ಮಕ್ಳಿಗೆ ಹಿಡ್ಕೊಡ್ಲಿಲ್ಲ ಅಂತಂದರೆ ಚಿಕ್ಕಿ ನನ್ನ ಹೆಸರು ಋತು ಅಂತ ಕರಿಬೇಡಿ. ನಾನು ಟ್ರೈ ಮಾಡ್ತೀನಿ. ಅದ್ರಲ್ಲಿ ಸರಿಯಾಗಿ ತೋರ್ಸೋದಿಲ್ಲ ಕಂಡ್ರುತ್ತು. ನೀನು ಹಂಗಂತ ಹೇಳ್ತೀಯ, ಅದರಲ್ಲಿ ಸರಿಯಾಗಿ ಗೊತ್ತಾಗೋದಿಲ್ಲ. ಬೇಕಾದರೆ ನೋಡಿ ಟ್ರೈ ಮಾಡು. ಸ್ವಲ್ಪ ಸುಳು ಸಿಕ್ಕಿದ್ರೆ ಸಾಕು. ಈ ಥರ ಜಾಗ ಈ ಕಡೆ ಯಾವ ಕಡೆ ಅಂತ ಹೇಳಿ ಸ್ವಲ್ಪ ಸುಳು ಸಿಕ್ಕಿದ್ರೆ ಸಾಕು. ಅಷ್ಟು ಗೊತ್ತಾಗೋದೇನು ಬೇಡ ಪ್ರವಿ. ಸ್ವಲ್ಪ ಈ ಥರ ಈ ಕಡೆ ಅಂತ ಹೇಳಿ, ಇಂಥ ಹತ್ರ, ಇಂಥ ಊರ ಹತ್ರ, ಇಲ್ಲಿ ಅಂತ ಹೇಳಿ ಸ್ವಲ್ಪ ನಮಗೆ ಕ್ಲೂ ಸಿಕ್ಕಿದ್ರೆ ಸಾಕು. ಈಗ ಈ ಊರು ಅಂದಮೇಲೆ, ಈ ಊರಿಗೆ ಬಂದಿದ್ದೀವಿ ಅಂದಮೇಲೆ ಚಂದ್ರಪ್ಪರ ಮನೆ ಎಲ್ಲಿ ಅಂತೇಳಿ ಕೇಳಿದ್ರೆ ಯಾರಾದರೂ ತೋರಿಸ್ತಾರೆ. ಹಾಗೆ ನಮಗೊಂದು ಸ್ವಲ್ಪ ಸಿಕ್ಕಿದೆ ಅಂದರೆ ಅಲ್ಲೂ ಇಲ್ಲೂ ಸುತ್ತಮುತ್ತರ ಹುಡ್ಕಿದ್ರೆ ಸಿಗ್ತಾರೆ. ಸ್ವಲ್ಪ ಆದರೂ ಸುಳು ಸಿಕ್ಕಿದ್ರೆ ನಮಗೆ ಸರಿ ಆಯಿತು. ಏನೋ ಮಾಡ್ತೀಯ ಮಾಡು. ತಾತನ ಫೋನಲ್ಲಿ ಹುಡುಕ್ತೀನಿ ಎಲ್ಲಿದ್ದಾರೆ ಅಂತ ಲೊಕೇಶನ್ ಎಲ್ಲ ಹಾಕಿಬಿಟ್ಟು ಹುಡುಕ್ತೀನಿ. ಅದು ಹೆಂಗೆ ಹುಡುಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅವ್ರು ಎಲ್ಲಿದ್ದಾರೆ ಏನು ಅಂತ ಹೇಳಿ ಫುಲ್ಲು ಅದೇ ಎಲ್ಲ ನೋಡ್ಬೋದು. ಅಂಥ ಕಾಲ ಬಂದೈತೆ ಇವಾಗ. ನನಗೆ ಗೊತ್ತೈತೆ ಎಲ್ಲಿ ಏನು ಅಂತ ಹೇಳಿ. ಎಲ್ಲ ಹಾಕ್ಬಿಟ್ರೆ ಎಲ್ಲ ನೋಡ್ಬೋದು. ಆ ರೀತಿ ಆ್ಯಪ್ಗಳೆಲ್ಲ ಇದ್ದಾವೆ ಇವಾಗ. ಅದಕ್ಕೋಸ್ಕರನ ಅವ್ರ ಫೋನ್ ನಂಬರ್ ಹಾಕ್ಬಿಟ್ಟು ಸ್ವಲ್ಪ ಕ್ಲೂ ಸಿಕ್ಕಿದ್ರೆ ಸಾಕು ನನಗೆ. ಇವತ್ತು ರೆಡ್ ಹ್ಯಾಂಡಾಗಿ ಹಿಡ್ಕೊಡ್ತೀನಿ. ಏನಾದರೂ ನಾನು ಕಷ್ಟಪಟ್ಟು ಅದು ಏನಾದರೂ ಮಾಡಿ ನಾನು ಹಿಡಿಬೇಕು ಇವತ್ತು. ಆ ನನ್ನ ಮಕ್ಕಳನ್ನ ಏನು ನಮ್ಮ ತಾತನ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಹೇಳಿ ಹಿಡಿಬೇಕು. ನಾನಂತೂ ಬಿಡೋದಿಲ್ಲ. ಅದೇನಾದರೂ ಪರವಾಗಿಲ್ಲ. ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.